ಈ ವಿಡಿಯೋದಲ್ಲಿ ಬಂದು ವೇರಿಯೇಬಲ್ ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಔಟ್ಪುಟ್ ಅನ್ನೋದು ಅರ್ಥ ಆಗಿರುತ್ತೆ ಅನ್ಕೊಳ್ತೀನಿ. ಓಕೆ, ಅದನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಇವಾಗ ಬಂದು ನಾನು ವೇರಿಯೇಬಲ್ನ ಒಂದು ಫೈಲ್ನ ಕ್ರಿಯೇಟ್ ಮಾಡ್ತೀನಿ ವೇರಿಯೇಬಲ್ಗೋಸ್ಕರ. ಅದನ್ನು ಬಂದು ವೇರಿಯೇಬಲ್ಸ್ ಡಾಟ್ ಟಿ ಎಫ್ ಅಂತ ಕೊಡ್ತೀನಿ. ಓಕೆ, ನಾನು ಇದನ್ನು 2 ಫೈಲಾಗಿ ತಗೊಳ್ತೀನಿ. ಜಸ್ಟ್ ರೆಫರೆನ್ಸ್ ಮಾಡ್ತೀನಿ ಅಷ್ಟೇ. ನಾನು ಇಲ್ಲಿ ಆ್ಯಮಿ ಅಡ್ರೆಸ್ನ ಕೊಡೋ ಬದಲು ನಾನು ಏನು ಮಾಡ್ತೀನಿ, ವೇರಿಯೇಬಲ್ಲೇ ಸಪ್ರೇಟಾಗಿ ಕೊಡ್ತೀನಿ ಅಷ್ಟೇ. ಇವಾಗ ನಿಮ್ಮ ಹತ್ರ ಒಂದು 1,500 ಕೋಡ್ ಇರುತ್ತೆ ಅಂತ ತಿಳ್ಕೊಡಿ, ಈ ರೀತಿ ಲೈನ್ಸ್ಗಳಿರುತ್ತೆ ಅಂತ ತಿಳ್ಕೊಡಿ. ಆ ಲೈನ್ಸ್ಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಹೋಗಿ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ. ಈ ರೀತಿ ನೀವು ವೇರಿಯೇಬಲ್ ಫೈಲ್ಸ್ಗಳಲ್ಲಿ ನೀವೇನು ಡಿಸ್ಪ್ಲೇ ಮಾಡಿಸಿರುತ್ತೋ ಡೈರೆಕ್ಟಾಗಿ ಅಲ್ಲೇ ನೀವು ಮಾಡಿಫೈ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿ ಹೋಗೋ ಅವಶ್ಯಕತೆ ಇರಲ್ಲ. ಇಲ್ಲಿ ಬಂದು ನಾವು ಮೇನ್ ಕಂಟೆಂಟ್ಗಳನ್ನ ಇಲ್ಲೇ ನಾವು ರೆಫರೆನ್ಸ್ ಮಾಡಿರ್ತೀವಿ. ಇದರಲ್ಲಿ ಬಂತು ಅಂತ ಅಂದರೆ ಟಿ ಎಫ್ ವ್ಯಾರ್ ಫೈಲ್ಸ್ ಅಂತ ಇರುತ್ತೆ, ಅದನ್ನು ಯೂಸ್ ಮಾಡ್ತೀವಿ. ಅದನ್ನು ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದನ್ನು ನಿಮ್ಗೆ ಮುಂದೆ ಹೋಗ್ತಾ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲು ನೀವು ವೇರಿಯೇಬಲ್ಸನ್ನ ಯಾವ ರೀತಿ ರೆಫರೆನ್ಸ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳಿ. ವೇರಿಯೇಬಲ್ಸ್ನ ರೆಫರೆನ್ಸ್ ಮಾಡೋದು ಫುಲ್ ಈಸಿ. ಜಸ್ಟ್ ಯಾವ ರೀತಿ ಅಂತಂದರೆ ಅಲ್ಲಿ ಔಟ್ಪುಟ್ಟಲ್ಲಿ ಏನಂತ ಕೊಟ್ಟರೆ ಜಸ್ಟ್ ಔಟ್ಪುಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಒಂದು ಬ್ಲಾಕ್ಸ್ ಓಪನ್ ಆಯ್ತಲ್ವಾ, ಅದೇ ರೀತಿ ಇಲ್ಲಿ ವೇರಿಯೇಬಲ್ ಅಂತ ಕೊಡಿ, ನಿಮ್ಗೆ ಬ್ಲಾಕ್ಸ್ ಓಪನ್ ಆಗುತ್ತೆ. ಈ ವೇರಿಯೇಬಲ್ ಬಂದು ನಾನು ಬಂದು AWS ವ್ಯಾರ್ಸ್ ಅಂತ ಕೊಡ್ತೀನಿ. ಓಕೆ, ಇದ್ರೊಳಗಡೆ ಬಂದು ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಯಾಕಂದರೆ ಯಾರಿಗಾದರೂ ಅರ್ಥ ಆಗ್ಬೇಕು ಏನೇನಿದೆ ಅಂತ ಕಂಟೆಂಟು. ದಿಸ್ ವಿಲ್ ಕಂಟೈನ್ this block contains all details. ಓಕೆ, ಅದಾದ್ಮೇಲೆ ಬಂದು ಇಲ್ಲಿ ಡಿಫಾಲ್ಟ್ ಅಂತ ಬೇಕಾದ್ರೆ ಕೊಡ್ಬೋದು. ಇಲ್ಲಿ ಡಿಫಾಲ್ಟಲ್ಲಿ ಬಂತು ಅಂತ ಅಂದರೆ ನೀವು ಇಲ್ಲಿ ಈ ಆ್ಯಮಿ ಅಡ್ರೆಸ್ನ ಈ ಡಿಫಾಲ್ಟ್ಸ್ ಒಳಗಡೆ ಕೊಡ್ಬೋದು. ಇದು ಬಂತು ಅಂತಂದರೆ ನಾವು ಟಿ ಎಫ್ ವ್ಯಾರ್ ಫೈಲ್ನ ಯೂಸ್ ಮಾಡ್ತೀವಿ. ಟಿ ಎಫ್ ವ್ಯಾರ್ ಫೈಲಲ್ಲಿ ಬಂತು ಅಂತಂದರೆ ಇಲ್ಲೇನಾದರೂ ಡಿಫಾಲ್ಟಾಗಿ ಏನಾದ್ರು ಮೆನ್ಷನ್ ಆಗಿಲ್ಲ ಅಂತ ಅಂದರೆ, ಇನ್ ಕೇಸ್ ಏನಾದರೂ ಡಿಫಾಲ್ಟಾಗಿ ಏನು ಮೆನ್ಷನ್ ಆಗಿಲ್ಲ ಅಥವಾ ಮೆನ್ಷನ್ ಆಗಿದ್ರು ಆ ಟಿ ಎಫ್ ವ್ಯಾರ್ ಫೈಲಲ್ಲಿ ಏನು ಮೆನ್ಷನ್ ಮಾಡಿರುತ್ತೋ ಅದನ್ನು ಮೊದಲು ತಗೊಳುತ್ತೆ. ಇನ್ ಕೇಸ್ ಏನಾದರೂ ಟಿ ಎಫ್ ವ್ಯಾರ್ ಫೈಲಲ್ಲಿ ಈ ಆ್ಯಮಿದು ಕಂಟೆಂಟ್ ಏನಿದೆ ಏನಾದರೂ ಡಿಸ್ಪ್ಲೇ ಮಾಡಿಲ್ಲ ಅಂತ ಅಂದರೆ ಆಟೋಮೆಟಿಕ್ಕಾಗಿ ಏನು ಮಾಡುತ್ತೆ ಅಂತ ಅಂದರೆ ಈ ಡಿಫಾಲ್ಟ್ ವೇರಿಯೇಬಲ್ ಏನಿದೆ ಅದನ್ನು ತಗೊಳುತ್ತೆ. ನಾನು AWS ವ್ಯಾರ್ಸು. ಓಕೆ, ಆ್ಯಮಿದಾಯಿತು. ನೆಕ್ಸ್ಟು ಇನ್ನೊಂದು ಬ್ಲಾಕ್ನ ಕ್ರಿಯೇಟ್ ಮಾಡ್ತೀನಿ. ನೀವು ಒಂದೊಂದಕ್ಕೆ ಒಂದೊಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತಾ ಹೋಗಿ ಅಷ್ಟೇ. ಓಕೆ, ಆ್ಯಮಿದಾಯಿತು. ಅದಾದಮೇಲೆ ಬಂದು ಇನ್ನೊಂದು ಬ್ಲಾಕ್ ಬಂದು ನಾನು T2 ಮೈಕ್ರೋ ಏನಿದೆ ಇದನ್ನು ನಾನು ಅಸೈನ್ ಮಾಡ್ತೀನಿ. T2 ಮೈಕ್ರೋ. ಓಕೆ, 2 ಆಗಿರೋದು ನನಗೆ 2 ಬ್ಲಾಕ್ ಸಾಕು. ದಿಸ್ ಬ್ಲಾಕ್ ಕಂಟೈನ್ ಆಲ್ ಡೀಟೇಲ್ಸ್ ಎಲ್ಲ ಇನ್ಸ್ಟೆನ್ಸ್ ಟೈಪ್ ಡೀಟೇಲ್ಸ್. ಜಸ್ಟು ನಿಮ್ಮ ರೆಫರೆನ್ಸ್ ಅಷ್ಟೇ. ಇದು ಕಂಟೈನ್ಸ್ EC2 ಡೀಟೇಲ್ಸ್. ಓಕೆ, ನಾನು ಇಲ್ಲಿ ಮೆನ್ಷನ್ ಮಾಡಿದೆ ವೇರಿಯೇಬಲ್. ಒಂದು ನಿಮಿಷ, ವೇರಿಯೇಬಲ್. ಓಕೆ, ಇಲ್ಲಿ 2 ವೇರಿಯೇಬಲ್ ತೊಗೊಂಡಿದ್ದೀನಿ. ಆ ವೇರಿಯೇಬಲ್ ಇಲ್ಲಿ ರೆಫರೆನ್ಸ್ ಮಾಡೋದು ಸಿಂಪಲ್ಲು. ಜಸ್ಟ್ ವಿ ಅಂತ ಟೈಪ್ ಮಾಡಿ, ಅದೇ ನಿಮಗೆ ವೇರಿಯೇಬಲ್ಸ್ನ ಕೊಡ್ತಾ ಹೋಗುತ್ತೆ. ಎಲ್ಲಿ ಮೊದಲನೇದು ಬಂದು AWS. ಇಲ್ಲಿ ನೇಮ್ ಬಂದು ವೇರಿಯೇಬಲ್ ನೇಮ್ ಬಂದು ಆ್ಯಮಿ ಅಂತ ಕೊಡ್ತೀನಿ. ಇದು ಬಂದು ಇನ್ಸ್ಟೆನ್ಸ್ ಟೈಪ್. ಓಕೆ, ಇದನ್ನು ಸೇವ್ ಮಾಡಿ ಇಲ್ಲೋಗಿ ಜಸ್ಟ್ ವ್ಯಾರ್ ಅಂತ ಟೈಪ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಆ್ಯಮಿ ಸೆಲೆಕ್ಟ್ ಆಯಿತು. ಅದೇ ರೀತಿ ಇಲ್ಲಿ ಬಂದು ವ್ಯಾರ್ ಅಂತ ಟೈಪ್ ಮಾಡ್ತೀನಿ. ಇಲ್ಲಿ ಬಂದು ಇನ್ಸ್ಟೆಂಟ್ ಟೈಪ್ ಅಂತ ಸೆಲೆಕ್ಟ್ ಆಯಿತು. ಓಕೆ, ಇವಾಗ ನೋಡಿ ವೇರಿಯೇಬಲ್ ಇಲ್ಲಿ ಡೈರೆಕ್ಟಾಗಿ ಇನ್ಶಿಯಲೈಸ್ ಮಾಡಿದ್ದೀನ, ಡೈರೆಕ್ಟಾಗಿ ನಾನು ಇಲ್ಲೇ ಆಕ್ಸೆಸ್ ಮಾಡ್ಬೋದು. ಇಲ್ಲಿಗೆ 1000 ಕೋಡ್ ಮಧ್ಯೆ ಹೋಗೋ ಅವಶ್ಯಕತೆ ಇರಲ್ಲ. ನಾನು ಇಲ್ಲೇ ಡೈರೆಕ್ಟಾಗಿ ನಮ್ಗೇನು ಬೇಕು ಇಲ್ಲೇ ಕಂಟೆಂಟ್ನ ಹಾಕ್ತಾ ಹೋಗ್ಬೋದು. ಏನಕ್ಕೆ ಇಲ್ಲಿ ಹಾಕ್ತೆ ಮತ್ತು ಟಿ ಎಫ್ ವ್ಯಾರ್ ಫೈಲ್ಸ್ ಏನಕ್ಕೆ ಹೇಳಿದೆ ಅನ್ನೋದನ್ನು ನಿಮ್ಗೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ, ಏನಕ್ಕೆ ಇಲ್ಲಿ ರೆಫರೆನ್ಸ್ ತಗೊಂಡೆ ಅಂತ. ಓಕೆ, ಇವಾಗ ಮೊದಲು ಪ್ಲ್ಯಾನ್ ಮಾಡೋಣ. ಟೆರಾಫಾರ್ಮ್ ಪ್ಲ್ಯಾನ್ ಮೊದಲು ಇನ್ಶಿಯಲೈಸ್ ಮಾಡೋಣ. ಇನಿಟ್. ಓಕೆ, ಅದಕ್ಕಿಂತ ಮೊದಲು ನಾನು ಇಲ್ಲಿ ಯಾವುದಾದ್ರೂ ಇನ್ಸ್ಟೆನ್ಸ್ ರನ್ ಆಗ್ತಾ ಇದೆ ಅಂತ ಚೆಕ್ ಮಾಡ್ತೀನಿ.
ಓಕೆ, ಯಾವುದೇ ರೀತಿ ರನ್ ಆಗಿಲ್ಲ. ಓಕೆ, ಸ್ಟೇಟಸ್ ಬಂತು ಅಂತಂದರೆ ಇದನ್ನು ರೀನೇಮ್ ಮಾಡ್ಬಿಡ್ತೀನಿ, ಯಾಕಂದರೆ ಕನ್ಫ್ಯೂಸ್ ಆಗ ಬೇಡ ಅಂತ. ಓಕೆ, ಎಲ್ಲ ಟರ್ಮಿನೇಟಲ್ಲಿದೆ, ಸ್ಟೇಟಲ್ಲಿದೆ. ಓಕೆ, ಇನ್ಶಿಯಲೈಸ್ ಆಯಿತು. ಇವಾಗ ಬಂದು ಡೈರೆಕ್ಟಾಗಿ ಟೆರಾಫಾರ್ಮ್ ಪ್ಲ್ಯಾನ್ ಏನು ಹೋಗಲ್ಲ, ನಾನು ಫಾರ್ಮ್ ಇನಿಟ್ಗೆ ಹೋಗ್ತೀನಿ. ಸಾರಿ, ಅಪ್ಲೈ ಆಟೋ ಅಪ್ರೂವ್ ಅಂತ ಕೊಡ್ತೀನಿ. ಇನ್ ಕೇಸ್ ಏನಾದರೂ ಕರೆಕ್ಟಾಗಿತ್ತು ಅಂತ ಅಂದರೆ ಅದು ಈ T2 ಮೈಕ್ರೋ ಮತ್ತು ಈ CFCನೇ ತಗೋಬೇಕು. ಇನ್ ಕೇಸ್ ತಪ್ಪಾಗಿತ್ತು ಅಂತ ಅಂದರೆ ಏನೋ ಇಶ್ಯೂ ಇದೆ ಅಂತ ಅರ್ಥ. ಓಕೆ, ಕ್ರಿಯೇಟ್ ಆಗ್ತಾ ಇದೆ. ಓಕೆ, ಇಲ್ಲಿ ನೋಡ್ಬೋದು ಪಬ್ಲಿಕ್ IP ಎಲ್ಲ ಇದು. ಆ್ಯಕ್ಚುಲಿ ಪ್ರೀವಿಯಸ್ ವೀಡಿಯೋದಲ್ಲಿ ಬಂದು ನಾವು EC2 ಪಬ್ಲಿಕ್ IP ಬದಲು ಆ್ಯಮಿಗೆ ಕನ್ವರ್ಟ್ ಮಾಡಿದ್ದು ಅಂತಂದರೆ ಮಾಡಿಫೈ ಮಾಡಿದ್ದು. ಅದಕ್ಕೋಸ್ಕರ ಇಲ್ಲಿ ನೋಡ್ಬೋದು ಔಟ್ಪುಟ್ ಫೈಲು. ಇಲ್ಲಿ ಬಂದು ನೀವು ಆ್ಯಮಿ ಅಂತ ಕೊಡಬೇಕಾಗುತ್ತೆ. ನಾನಿಲ್ಲಿ ಯಾವುದೇ ರೀತಿ ಚೇಂಜ್ ಮಾಡಿಲ್ಲ. ಪಬ್ಲಿಕ್ IP ಡಿಸ್ಪ್ಲೇ ಮಾಡಿಸಿ ಅದಾದಮೇಲೆ ಆ್ಯಮಿ ಡಿಸ್ಪ್ಲೇ ಮಾಡಿಸಿದೆ, ಅದಕ್ಕೋಸ್ಕರ ಅಲ್ಲಿ ಈ ರೀತಿ ಬರ್ತಾ ಇದೆ ಅಷ್ಟೇ. ಓಕೆ, ಸ್ಟಿಲ್ ಕ್ರಿಯೇಟಿಂಗ್. ಇವಾಗ ರಿಫ್ರೆಶ್ ಮಾಡಿ ನೋಡೋಣ. ಓಕೆ, ಇಲ್ಲಿ ನೋಡ್ಬೋದು ವೆಬ್ ಸರ್ವರ್ ಇನ್ಶಿಯಲೈಸ್ ಆಗ್ತಾ ಇದೆ. ಓಕೆ, ಇದು ವೇರಿಯೇಬಲ್ ಫೈಲು ಇವಾಗ ಅರ್ಥ ಆಯಿತು ಅಂತ ಕೊಡ್ತೀನಿ, ಯಾವ ರೀತಿ ವೇರಿಯೇಬಲ್ ಫೈಲ್ನ ಈ ರೀತಿ ಡಿಸ್ಪ್ಲೇ ಮಾಡೋದು ಅಂತ. ನಾನೇನು ಮಾಡ್ತೀನಿ, ಇವಾಗ ನಿಮಗೆ TF-var ಫೈಲು ಮತ್ತು ವೇರಿಯೇಬಲ್ ಫೈಲು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ವೇರಿಯೇಬಲ್ ಫೈಲಲ್ಲಿ ಇನ್ ಕೇಸ್ ಏನಾದರೂ ನಿಮಗೆ ಇದ್ರ ಮುಖಾಂತರ ತೋರಿಸ್ಕೊಡ್ತೀನಿ. ವೈಟ್ ಬೋರ್ಡ್, ಸಾರಿ, ವೈಟ್ ಬೋರ್ಡ್, ಆನ್ಲೈನ್ ವೈಟ್ ಬೋರ್ಡ್. ಓಕೆ, ಇಲ್ಲಿ ನೋಡ್ಬೋದು ನಿಮ್ಮ ಹತ್ರ ಆಲ್ರೆಡಿ ವೇರಿಯೇಬಲ್ ಫೈಲ್ ಇದೆ. ಯಾವುದು ವೇರಿಯೇಬಲ್ ಫೈಲ್ ಇದೆ, ಇದರಲ್ಲಿ ಬಂತು ಅಂತ ಅಂದರೆ ಇದರೊಳಗಡೆ ಬಂದು ಡಿಫಾಲ್ಟ್ ವ್ಯಾಲ್ಯೂ ಇದೆ. ಡಿಫಾಲ್ಟ್ ವ್ಯಾಲ್ಯೂ ಬಂದು ಆ್ಯಮ್ ಇದು ಅಂತ ತಿಳ್ಕೊಳ್ಳಿ. ಆ್ಯಮ್ ಇದು ಏನೋ ಒಂದು ಕಂಟೆಂಟ್ ಇದೆ ಅಂತ ತಿಳ್ಕೊಳ್ಳಿ. ಓಕೆನಾ? ಅದೇ ರೀತಿ ನನ್ನ ಹತ್ರ ಇಲ್ಲಿ ಬಂದು ಇನ್ನೊಂದು ಫೈಲ್ ಇದೆ. ಇದರಲ್ಲಿ ಬಂದು ನಾನು TF-var ಫೈಲ್ ಬಂದು ನಾವು ನಮ್ಗೆ ಹೆಂಗೆ ಬೇಕೋ ಹಂಗೆ ಯೂಸ್ ಮಾಡ್ಕೊಳ್ತೀವಿ. ಪ್ರೊಡಕ್ಷನ್ ಬೇಕು ಅಂದರೆ ಪ್ರೊಡಕ್ಷನ್ಗೆ, ಟೆಸ್ಟಿಂಗ್ ಬೇಕು ಅಂದರೆ ಟೆಸ್ಟಿಂಗ್ಗೆ, ಆ ರೀತಿ ನಾನು ರೀನೇಮ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ತೀವಿ. ಇಲ್ಲಿ ಬಂದು ನಾನು ಡೆವಲಪಿಂಗ್ ಸ್ಟೇಜ್ಗೆ ಅಂತ ತಿಳ್ಕೊಳ್ಳಿ. ಓಕೆ, ಏನು TF-var ಫೈಲ್ ಇದು ಎಕ್ಸ್ಟೆನ್ಷನ್ ಬಂದು TF-vars ಅಂತ ಇರುತ್ತೆ. ಓಕೆನಾ? ಇದು ಅಕ್ಷರ ನಿಮಗೆ ನೀಟಾಗಿ ಗೊತ್ತಾಗ್ತದೆ ಅಂತ ಕೊಡ್ತೀನಿ. ಇದನ್ನ ವೇರಿಯೇಬಲ್.tf ಇದರಲ್ಲಿ ಬಂದು ಡಿಫಾಲ್ಟ್ ಆಗಿ ಆ್ಯಮಿ ಯಾವುದೋ ಒಂದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಅದೇ ರೀತಿ ಇನ್ನೊಂದು ಬಂದು ಡಿಫಾಲ್ಟ್ ಆಗಿ ಆ್ಯಮಿ ಬದಲು ಇನ್ಸ್ಟೆಂಟ್ ಟೈಪ್ ಬಂದು T2 ಮೈಕ್ರೋ ಯೂಸ್ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ಲು ನಾನು ಡೈರೆಕ್ಟಾಗಿ ಡೆವ್ ಅಂತ ಒಂದು dev.tf-var ಫೈಲ್ನ ಕ್ರಿಯೇಟ್ ಮಾಡ್ತೀನಿ. ಇದರೊಳಗಡೆ ಬಂದು ಸಮ್ ಕಂಟೆಂಟ್ಸ್ ಹಾಕ್ತೀನಿ. ಯಾವ ರೀತಿ ಅಂತ ಅಂದರೆ ಆ್ಯಮಿ ID ಇದು, ಮತ್ತು ಇನ್ಸ್ಟೆನ್ಸ್ ID, ಇನ್ಸ್ಟೆನ್ಸ್ ಟೈಪ್ ಬಂದು ಇದು ಅಂತ. ಇನ್ಸ್ಟೆನ್ಸ್ ಟೈಪ್ ಬಂದು ನಾನು ಇಲ್ಲಿ T2 ಮೈಕ್ರೋ ಹಾಕಿದೆ. ನಾನು ಇಲ್ಲಿ ಬಂದು T2 ನ್ಯಾನೋ ಅಂತ ಹಾಕ್ತೀನಿ ಅಂತ ತಿಳ್ಕೊಳ್ಳಿ. T2 ನ್ಯಾನೋ ಅಂತ ಹಾಕಿ ನಾನು ಅಪ್ಲೈ ಕೊಡ್ತು ಅಂದ ತಕ್ಷಣನೇ ಇದು ಪರ್ಟಿಕ್ಯುಲರ್ ಆಗಿ ಈ ಟೆರಾಫಾರ್ಮ್ ಏನು ಮಾಡುತ್ತೆ, ಮೊದಲು TF-var ಫೈಲ್ ಮಾತ್ರ ಎಕ್ಸೆಪ್ಟ್ ಮಾಡೋದು. ಮೊದಲು ಇದೆ ಆಲ್ಮೋಸ್ಟ್ ಪ್ರಿವಿಲೈಸ್ ಬಂದು ಮೊದಲು ಆದ್ಯತೆ ಬಂದು ಇದು ಕೊಡುತ್ತೆ, TF-var ಫೈಲ್ ಕೊಡುತ್ತೆ. TF-var ಫೈಲ್ಸ್ಗಳಲ್ಲಿ ಏನು ಕಾನ್ಫಿಗರೇಷನ್ ಇರುತ್ತೋ ಅದನ್ನು ಬಂದು ನಿಮ್ಮ ಪ್ರಾಜೆಕ್ಟ್ಗೆ ಅಪ್ಲೈ ಮಾಡುತ್ತೆ. ಇದೇನಿರುತ್ತೆ, ಇದು ಇನ್ ಕೇಸ್ ಏನಾದರೂ ಇಲ್ಲಿ TF-var ಫೈಲ್ಸ್ಗಳಲ್ಲಿ ಈ ಇನ್ಸ್ಟೆಂಟ್ ಟೈಪ್ ಏನಿದೆ, T2 ನ್ಯಾನೋ ಏನಿದೆ, ಇದು ಮೆನ್ಷನ್ ಮಾಡಲಿಲ್ಲ ಅಂತ ಅಂದರೆ ಈ ಡಿಫಾಲ್ಟಾಗಿ ಏನಿರುತ್ತೋ, ಡಿಫಾಲ್ಟಾಗಿ ವೇರಿಯೇಬಲಲ್ಲಿ ಏನಿರುತ್ತೋ ಅದನ್ನು ಮಾತ್ರ ತಗೊಳುತ್ತೆ. ಇನ್ ಕೇಸ್ ಏನಾದರೂ ಇನ್ಸ್ಟೆಂಟ್ ಟೈಮ್ನ ನಾವು ಹಾಕೋದು ಮರ್ತೋದು ಅಂತ ತಿಳ್ಕೊಳ್ಳಿ, ಅದೇ ಆಟೋಮೆಟಿಕ್ ಆಗಿ ಇಲ್ಲಿ ಡಿಫಾಲ್ಟಲ್ಲಿ ಏನಿರುತ್ತೆ ಇದನ್ನು ಎಕ್ಸೆಪ್ಟ್ ಮಾಡೋದು. ಇವಾಗ ಯಾವ ರೀತಿ ನಾವು ಆ EC2 ಇನ್ಸ್ಟೆನ್ಸಲ್ಲಿ ನಾವು ಸಬ್ನೆಟ್ ID ಮತ್ತು VPC ID-ನ ಕೊಡ್ಲಿಲ್ದ ಹೋದಾಗ ಯಾವ ರೀತಿ ಡಿಫಾಲ್ಟ್ದಾಗಿ ಸಬ್ನೆಟ್ ID ಮತ್ತು VPC ID-ನ ತಗೊಳ್ತೋ, ಅದೇ ರೀತಿ ಇನ್ ಕೇಸ್ ಏನಾದರೂ ಈ TF-var ಫೈಲ್ ಏನಾದರೂ ಕೊಡಲಿಲ್ಲ ಅಂತಂದರೆ ಈ ವೇರಿಯೇಬಲ್ ಫೈಲಲ್ಲಿ ಅದು ಏನು ಮೆನ್ಷನ್ ಆಗಿರುತ್ತೋ ಅದನ್ನು ತಗೊಳುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ TF-var ಫೈಲ್ದು ಫುಲ್ಲು ಇನ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ.